ಒಂದಿನ ಅಲ್ಲ, 2 ದಿನ ಅಲ್ಲ, ನಿರಂತರವಾಗಿ 7 ದಿನಗಳಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ರೈತರು ಬೀದಿಗಿಳಿದಿದ್ದಾರೆ. ಬೀದಿಯಲ್ಲೇ ಅವರ ಊಟ ತಿಂಡಿ ಎಲ್ಲವೂ ಕೂಡ ಆಗ್ತಾ ಇದೆ. ಆದರೂ ಕೂಡ ಸರ್ಕಾರ ಇತ್ತ ಕಡೆ ಗಮನವನ್ನ ಹರಿಸಿಲ್ಲ. ಕಬ್ಬಿನ ದರ ನಿಗದಿಯಲ್ಲಿ ಹೋರಾಟದ ಹಗ್ಗ ಜಗ್ಗಾಟ ನಡೀತಾ ಇದೆ, ಜೋರಾಗ್ತಾ ಇದೆ ಹೋರಾಟ. 7ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು ಕಬ್ಬು ಬೆಳೆಗಾರರ ಹೋರಾಟ. ನಿರಂತರವಾಗಿ ಅವರು ಹೋರಾಟವನ್ನ ಮಾಡ್ತಾ ಸರ್ಕಾರವನ್ನ ಆಗ್ರಹಿಸ್ತಾ ಇದ್ದಾರೆ. ಕಣ್ಣು ಕಿವಿ ಬಾಯಿ ಮೂಗು ಎಲ್ಲ ಮುಚ್ಕೊಂಡಿರುವಂತ ಸರ್ಕಾರ ಸೈಲೆಂಟ್ ಆಗೇ ಇದೆ. ಇವತ್ತೇನೋ ಸಚಿವರನ್ನ ಕಳಿಸ್ತಾರಂತೆ. ಇಂದು ಧರಣಿ ನಿರತರ ಜೊತೆ HK ಪಾಟೀಲ್ ಅವರು ಚರ್ಚೆಯನ್ನ ಮಾಡಲಿದ್ದಾರೆ. 3,500 ರೂಪಾಯಿ ಬೆಲೆ ಕೊಡಬೇಕು ಅಂತ ರೈತರು ಆಗ್ರಹಿಸ್ತಾ ಇದ್ದಾರೆ. ಪಕ್ಕದ ರಾಜ್ಯದಲ್ಲಿ 3,600 ರೂಪಾಯಿ ಇದೆ, 3,500 ರೂಪಾಯಿ ನಮಗೆ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಕಬ್ಬು ಕಟಾವು ಸಾಗಾಣಿ ವೆಚ್ಚ ಕಡಿತ ಮಾಡದಂತೆ ಕೂಡ ಆಗ್ರಹಿಸಲಾಗ್ತಾ ಇರುವಂಥದ್ದು. ಬೆಳಗಾವಿ ಬಾಗಲಕೋಟೆಯಲ್ಲಿ ಹೈವೇ ಬಂದ್ ಮಾಡಿ ಧರಣಿಯನ್ನ ಮಾಡಲಾಗ್ತಾ ಇರುವಂಥದ್ದು. ಅನ್ನದಾತರ ಬೆಂಬಲಕ್ಕೆ ನಿಂತಿರುವಂಥದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ. ಗುರ್ಲಾಪುರದಲ್ಲಿ ಅಹೋರಾತ್ರಿ ಧರಣಿಯಲ್ಲಿ ವಿಜೇಂದ್ರ ಭಾಗಿಯಾಗಿದ್ರು, ಅಲ್ಲೇ ಮಲ್ಕೊಂಡಿದ್ರು. ರೈತರ ಜೊತೆನೆ ವಿಜೇಂದ್ರ ಹುಟ್ಟುಹಬ್ಬವನ್ನ ಕೂಡ ಆಚರಣೆ ಮಾಡಿದ್ದಾರೆ. ಇವತ್ತು ಅವರ ಹುಟ್ಟುಹಬ್ಬ 50ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ವಿಜೇಂದ್ರ. ಅವರ ಹುಟ್ಟುಹಬ್ಬವನ್ನ ರೈತರ ಧರಣಿಯ ಜೊತೆನೆ ಆಚರಣೆ ಮಾಡಿದ್ರು. ಈ ನಡುವೆ ಬೆಳಗಾವಿ ಉಸ್ತುವಾರಿ ಸಚಿವರು ಹಾಗೂ ಸಕ್ಕರೆ ಸಚಿವರನ್ನ ಕಳಿಸಿ ರೈತರ ಜೊತೆ ಮಾತನಾಡಿಸ್ತೇವೆ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಇದು ಏನಾಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಬೆಳಗಾವಿಯಲ್ಲಂತೂ ತೀವ್ರವಾಗಿ ನಡೀತಾ ಇರುವಂಥದ್ದು. ಬೆಳಗಾವಿ ಚಿಕ್ಕೋಡಿಯಲ್ಲಿ ಪ್ರತಿಭಟನೆಗಳು, ಲಕ್ಷಾಂತರ ಸಂಖ್ಯೆಯಲ್ಲಿ ರೈತರು ಸೇರ್ತಾ ಇದ್ದಾರೆ, ಆಗ್ರಹ ಮಾಡ್ತಾ ಇದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಷ್ಟು ದಿನ ಕ್ಯಾರೆ ಅನ್ನದಂತ ಸರ್ಕಾರ ನಿನ್ನೆ ಸ್ವಲ್ಪ ರೆಸ್ಪಾಂಡ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಈಗ ನಮ್ಮ ರಾಜ್ಯಸಭಾ ಸದಸ್ಯರು ಅವರು ಬೆಲೆ ಜಾಸ್ತಿ ಕೊಡಬೇಕು, FRP ತೀರ್ಮಾನ ಮಾಡೋದಕ್ಕೆ ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರ, ನಾವು ರಾಜ್ಯ ಸರ್ಕಾರ ಅಲ್ಲ. ಹೌದಪ್ಪ, ಕಬ್ಬಿನ ಬೆಲೆ ನಿಗದಿ ಮಾಡೋರು ಅವರಯ್ಯ, ನಾವು ನಿಗದಿ ಮಾಡಲ್ಲ. ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇರ್ತಕ್ಕಂಥದ್ದು. ಯಾಕಂದ್ರೆ ರಫ್ತು ಅದರಿಂದ ಅವರು ಜಾಸ್ತಿ ಮಹಾರಾಷ್ಟ್ರದಲ್ಲಿ ಅಲ್ಲಿ ರೇಟ್ ಜಾಸ್ತಿ ಕೊಡ್ತಾ ಇದ್ದಾರೆ. ಅದಕ್ಕೆ ಸಮಾನಾಂತರವಾಗಿ ಕರ್ನಾಟಕದಲ್ಲಿ ಕೊಡಬೇಕು ಅಂತಕ್ಕಂಥದ್ದಿದೆ. ಅದಕ್ಕೆ ನಾನು ಸತೀಶ್ ಜಾರಕಿಹೊಳಿಗೆ, ಶಿವಾನಂದನಿಗೆ, MB ಪಾಟೀಲ್ರಿಗೆ, ತಿಮ್ಮಾಪುರದವ್ರಿಗೆಲ್ಲ ಮಾತಾಡಿದ್ದೀನಿ. ಅವರೆಲ್ಲ ರೈತರ ಜೊತೆ ಮಾತಾಡಿ ಅಂತ ಹೇಳಿದ್ದಾರೆ. ಅವರು ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಚಿಕ್ಕೋಡಿಯ ಪ್ರತಿನಿಧಿ ಲೋಹಿತ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲೋಹಿತ್, ರೈತರ ಆಕ್ರೋಶದ ಕಟ್ಟೆ ಹೊಡೆದು 7ನೇ ದಿನ ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರವನ್ನ ಸತತವಾಗಿ ಆಗ್ರಹಿಸಲಾಗ್ತಾ ಇದೆ. ಇವತ್ತು ಯಾವ ರೀತಿಯಾಗಿ ಪ್ರತಿಭಟನೆ ಮುಂದುವರಿತಾ ಇದೆ, ಯಾರೆಲ್ಲ ಬರಲಿದ್ದಾರೆ ಅವ್ರನ್ನ ಮಾತನಾಡಿಸ್ಲಿಕ್ಕೆ, ಮನವೊಲಿಸಲಿಕ್ಕೆ, ರೇಟ್ ಏನಾದ್ರೂ ಫಿಕ್ಸ್ ಮಾಡುವಂತ ಸಾಧ್ಯತೆ ಇದೆಯಂತ ಅದ್ರ ಬಗ್ಗೆ ಭರವಸೆಯನ್ನ ಕೊಟ್ಟಿದ್ದಾರಂತ? ಖಂಡಿತವಾಗ್ಲೂ ಪೃಥ್ವಿರಾಜ್, ಕಳೆದ 6 ದಿನಗಳನ್ನು ಕೂಡ ಹೋರಾಟದ ಕಿಚ್ಚು ಯಾವ ಮಟ್ಟಿಗೆ ಹಬ್ಬಿದೆ ಅಂದ್ರೆ ಇಡೀ ಬೆಳಗಾವಿ ಜಿಲ್ಲೆ ಒಂದು ರೀತಿ ಸ್ತಬ್ಧ ಆಗಿದೆ. ಆ ರೀತಿಯಾದಂತಹ ಒಂದು ಹೋರಾಟ ನಡೆದಿರ್ತಕ್ಕಂಥದ್ದು. ಅದರಲ್ಲೂ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನಲ್ಲಿ ಅಂತೂ ರಾಜ್ಯ ಹೆದ್ದಾರಿನ ತಡೆದು ಕಳೆದ 6 ದಿನಗಳನ್ನು ಕೂಡ ಹಗಲು ರಾತ್ರಿ ಎನ್ನದೇ ಈಗ ಪ್ರತಿಭಟನೆ ಮಾಡ್ತಿರ್ತಕ್ಕಂಥದ್ದು. ಸೊ ಈ ಒಂದು ಪ್ರತಿಭಟನೆಗೆ ಈಗಾಗಲೇ ಏನಂತಂದ್ರೆ ಬಿಜೆಪಿ ಅವರು ಸಹ ಸಾಥ್ ನೀಡಿದ್ದಾರೆ. ಸೊ ಯಾವಾಗ ಬಿಜೆಪಿ ಅವರು ಎಂಟ್ರಿ ಆಗ್ತಾರೆ ಅವಾಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ. ಅದ್ರ ಜೊತೆಗೆ ಸಚಿವರನ್ನ ಕಳಿಸಿ ಮಾತುಕತೆ ಮಾಡ್ತೀವಿ ಅನ್ನೋ ಹಂತಕ್ಕೆ ಈಗ ಬಂದಿರತಕ್ಕಂಥದ್ದು. ಸೊ ಇವತ್ತು HK ಪಾಟೀಲ್ರು ಬರ್ತಾರೆ ಅನ್ನುವಂತಹ ಮಾಹಿತಿ ಇರ್ತಕ್ಕಂಥದ್ದು. ಅವರು ಯಾವಾಗ ಬರ್ತಾರೆ ಅಂತಂದ್ರೆ ಮಧ್ಯಾಹ್ನದ ನಂತರ ಬಂದು ಇಲ್ಲಿ ರೈತರ ಜೊತೆಗೆ ಒಂದಷ್ಟು ಸಮಾಲೋಚನೆ ಮಾಡಿ ಕಾರ್ಖಾನೆ ಮಾಲೀಕರ ಜೊತೆ ಇವ್ರ ಜೊತೆಗೆ ಒಂದು ಸಂಧಾನ ಸಭೆಯನ್ನ ಮಾಡ್ತಾರೆ ಅನ್ನುವಂತ ನಿರೀಕ್ಷೆ ಇದೆ. ಸೊ ಆ ಒಂದು ಸಂಧಾನ ಸಭೆ ಏನಾದರೂ ಸಕ್ಸಸ್ ಆದ್ರೆ ಖಂಡಿತವಾಗ್ಲೂ ರೈತರು ಖುಷಿಯನ್ನ ಪಡ್ತಾರೆ. ಆದ್ರೆ ಅಕಸ್ಮಾತ್ ಏನಾದರೂ ಸಂಧಾನ ಸಭೆ ವಿಫಲ ಆದ್ರೆ ರೈತರು ಈಗ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಮುತ್ತಿಗೆ ಹಾಕೋದಕ್ಕೂ ಕೂಡ ತಯಾರಿ ನಡೆಸಿರ್ತಕ್ಕಂಥದ್ದು. ಸೊ ಇದೇ ವಿಚಾರವಾಗಿ ಮಾತನಾಡೋದಕ್ಕೆ ನನ್ನ ಜೊತೆಗೆ ಒಂದಷ್ಟು ರೈತ ಮುಖಂಡರು ಕೂಡ ಇದ್ದಾರೆ. ಅವ್ರನ್ನು ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸೊ ಸರ್, ಈಗಾಗಲೇ ಏನಂತಂದ್ರೆ ಕಾರ್ಖಾನೆಗಳು 3,200 ರೂಪಾಯಿ ಕೊಡಕ್ಕೆ ರೆಡಿ ಇದ್ದಾರೆ. ಸೊ ನಿಮ್ಮ ಅನಿಸಿಕೆ ಏನು, ತೃಪ್ತಿ ಇದೆಯಾ ಹೇಗೆ ಅಂತ? ಸರ್, ನಾವು ಈಗಾಗಲೇ 7 ದಿನದಿಂದ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮದು ಒಂದೇ ಒಂದು ಬೇಡಿಕೆ ಇತ್ತು, 3,500 ರೂಪಾಯಿ ಕೊಟ್ಟು ಕಾರ್ಖಾನೆ ಪ್ರಾರಂಭ ಮಾಡಬೇಕಂತೇಳಿ. ಇವತ್ತು DC ಅವರ ಮಧ್ಯಸ್ಥಿಕೆಯಲ್ಲಿ ಕಳಿಸಿದಾಗ ನಾವು ಏನೋ ಒಂದು ಸಮಾಧಾನಕವಾಗಿ 100 ರೂಪಾಯಿ ನಾವು ತೊಳಗೆ ಬಂದಿವಿ. 3,400 ಕೊಟ್ಟು ಕಾರ್ಖಾನೆ ಪ್ರಾರಂಭ ಮಾಡತ್ತೇಳಿ. ಆದರೆ ಇಲ್ಲಿವರೆಗೆ ಅವರು ಕಾರ್ಖಾನೆ ಆಡಳಿತ ಮಂಡಳಿ, ಕಾರ್ಖಾನೆ ಮಾಲೀಕರು ಯಾರು ಕೂಡ ಇಲ್ಲಿ ನಮ್ಮ
ವೇದಿಕೆಗೆ ಬಂದು ರೆಸ್ಪಾನ್ಸ್ ಮಾಡಿಲ್ಲ. ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಅವರು ಕೂಡ ಕಾರ್ಖಾನೆ ಇದಾವು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಕಾರ್ಖಾನೆ ಇದಾವು, ಪ್ರಭಾಕರ್ ಕೋರೆ ಅವ್ರ ಕಾರ್ಖಾನೆ ಇದಾವು, ಕತ್ತಿ ಅವ್ರ ಕಾರ್ಖಾನೆಗಳು, ನಿರಾಣಿ ಅವ್ರ ಕಾರ್ಖಾನೆಗಳು, ಯಾರು ಕೂಡ ಒಬ್ರು ಬಂದಿಲ್ಲಿ ನಮ್ಮ ಇಲ್ಲಿ ಲಕ್ಷಾಂತರ ಜನ ಕೂಡಿದ್ವಿ ನಾವು. ಲಕ್ಷಾಂತರ ಜನ ಕೂಡಿದ್ರು. ಇವತ್ತಿಗೆ 7ನೇ ದಿವಸ ಆಯಿತು. ಯಾರನ್ನು ಕೂಡ ಈ ನಮ್ಮ ಸರ್ಕಾರದ ಪ್ರತಿನಿಧಿಯಾಗಿ ಹೆಚ್ಚಿಕೊಟ್ಟಿಲ್ಲ. ಇವತ್ತು ಏನೋ ಒಬ್ಬರನ್ನ ಪ್ರತಿನಿಧಿಯಾಗಿ ಕಳಿಸ್ತಂತ ಹೇಳಿದ್ದಾರೆ. ಇವತ್ತು ಒಬ್ಬರನ್ನ ಪ್ರತಿನಿಧಿಯಾಗಿ ಕಳಿಸ್ತಂದಾರು. ಅವ್ರನ್ನ ಕಳಿಸುವಂತ ವ್ಯವಸ್ಥೆ ಮಾಡಿದ್ರೆ ನಾವು ಏನು ಅವ್ರಿಗೇನಪ್ಪ ಅಂತಂದ್ರೆ ಸರ್ಕಾರದಿಂದ ಯತ್ನಾಳ್ ಮುಖಾಂತರ ಮತ್ತು ಸ್ಪಿರಿಟ್ ಮುಖಾಂತರ ಸಾವಿರಾರು ಕೋಟಿ ರೂಪಾಯಿ ಟ್ಯಾಕ್ಸ್ ಹೋಗತಿ. ಆ ಟ್ಯಾಕ್ಸ್ದಲ್ಲಿ ಹೋಗುವಂತ ಹಣದಲ್ಲಿ ನಮಗೊಂದಿಷ್ಟು ಹಣ ಕೊಡಬೇಕು ಅಂತ ಹೇಳಿ ನಾವು ಬೇಡಿಕೆ ಇಟ್ಟಿದ್ದೀವಿ. ಅದರಲ್ಲಿ ಟನ್ನಿಗೆ 2,000 ರೂಪಾಯಿ ಕೇಂದ್ರ ಸರ್ಕಾರ 1,000, ರಾಜ್ಯ ಸರ್ಕಾರ ಕೂಡ 1,000 ಕೊಡ್ರಿ ಅಂತ ಹೇಳಿ ಕೊಟ್ಟಿದ್ವಿ. HK ಪಾಟೀಲ್ ಬರ್ತಾರೋ, MB ಪಾಟೀಲ್ ಬರ್ತಾರೋ, ಸತೀಶ್ ಜಾರಕಿಹೊಳಿ ಬರ್ತಾರೋ, ಲಕ್ಷ್ಮೀ ಹೆಬ್ಬಾಳ್ಕರ್ ಬರ್ತಾರೋ, ನೀವು ಸರ್ಕಾರದಿಂದ ಬರುವಂತಹ ಹಣವನ್ನ ನಮಗೆ 1,000 ರೂಪಾಯಿ ಕೊಡ್ರಿ. ಕಾರ್ಖಾನೆ ಅವ್ರ ಕಡೆಯಿಂದ 3,400 ರೂಪಾಯಿ ಬೇಡಿಕೆ ಇಟ್ಟಿದ್ವಿ. ನಾವು 3,400 ರೂಪಾಯಿ ನಾವು ತಗೊಳ್ತೀವಿ. ಸರ್ಕಾರದಿಂದ ಯಾರು ಕೂಡ ಬಂದಿರಲಿಲ್ಲ. ಕಳೆದ 6 ದಿನಗಳಿಂದ ಕೂಡ ನೀವು ಪ್ರತಿಭಟನೆಯನ್ನ ಮಾಡ್ತಾ ಇದ್ರಿ. ಯಾರು ಕೂಡ ಸ್ಪಂದನೆ ಮಾಡಿಲ್ಲ ಅನ್ನುವಂತ ಆರೋಪಗಳಿತ್ತು. ಆದ್ರೆ ಇವತ್ತು ಸಚಿವರನ್ನ ಕಳಿಸ್ತೀನಿ, ಮಾತಾಡ್ತೀನಿ ಅನ್ನುವಂತ ಮಾತನ್ನ ಸ್ವತಃ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ತಮ್ಮ ಮುಖಾಂತರ ನಾವು ಹೇಳಬೇಕಂದ್ರೆ ಸರ್ಕಾರದ ಪ್ರತಿನಿಧಿಗಳು ಇವತ್ತು ರೈತರನ್ನು ಬೀದಿಯಲ್ಲಿ ಕೂಡಿಸಿ ನಮ್ಮನ್ನು ಆಳ್ತಾ ಇದ್ದಾರೆ. ಅವರಿಗೆ ಕನಿಷ್ಠ ಪ್ರಜ್ಞೆ ಇಲ್ಲ ಅಂತ ಹೇಳಬೇಕು. ತಾವೆಲ್ಲ ಮಾಧ್ಯಮದವರು ಇಡೀ ಕರ್ನಾಟಕದ ಗಮನ ಸೆಳೆದಾಗ ಮಾತ್ರ ಇವತ್ತು ಸರ್ಕಾರದ ಪ್ರತಿನಿಧಿಗಳು ಕಾಟಾಚಾರಕ್ಕೆ ಬರತ್ತಾರೋ. ಅವರು ಕಾಟಾಚಾರಕ್ಕೆ ಬರಬಾರ್ದು. ನಮ್ದು ಇರೋದು ಫ್ಯಾಕ್ಟ್ರಿ ಅವ್ರ ಜೊತೆ 200 ರೂಪಾಯಿದಲ್ಲಿ ಅಷ್ಟೇ ನಮ್ಗೆ ಡಿಫ್ರೆನ್ಸ್ ಬಂದಿದೆ. ಅವ್ರು 200 ರೂಪಾಯಿ ನಾವು ಫ್ಯಾಕ್ಟ್ರಿ ಅವ್ರ ಕಡೆ ಅಂತ ತಗೋತೇವೆ. ಆಲ್ರೆಡಿ ನಮ್ಮ ಚನ್ನಪ್ಪ ಪೂಜಾರಿ ನೇತೃತ್ವದಲ್ಲಿ ಈ 28 ಸಕ್ಕರೆ ಹಾಕೊಂಡು ಬಂದ್ ಮಾಡಿದ್ದೇವೆ. ಅದು ನಮ್ ದೊಡ್ಡ ವಿಷಯ ಅಲ್ಲ. ಆದ್ರೆ ಸರ್ಕಾರ ಪ್ರತಿನಿಧಿ ಬರ್ತಾರಲ್ಲ, ನಮಗ ಕೇಂದ್ರ ಸರ್ಕಾರದಿಂದ 1,000 ರೂಪಾಯಿ ಬೇಕು, ರಾಜ್ಯ ಸರ್ಕಾರದಿಂದ 1,000 ಬೇಕು ಅಂದ್ರೆ ನಮ್ಗೆ ತೃಪ್ತಿ ಆಗ್ತೈತೆ. ರೈತರು ಇವತ್ತು ಬೀದಿಯಲ್ಲಿ ಬಂದಿದ್ದಾನ, ಅವನಿಗೆ ಯಾವುದೇ ಬೆಳೆ ಕೈ ಹಿಡಿದಿಲ್ಲ ಇವತ್ತು. ಅದ್ರ ಸಂಬಂಧ ನಾವು ಒತ್ತಾಯ ಮಾಡೋದಂದ್ರೆ ನಾವು ರೈತರಾಗಿ 1 ಎಕರೆಗೆ ನಾವು ಕಬ್ಬು ಬೆಳಿಬೇಕಾದ್ರೆ 40 ಟನ್ ಅಷ್ಟೇ ಬರ್ತೇವೆ ಸರ್. 40 ಟನ್ ಬರ್ಬೇಕಾದ್ರೆ ನಮಗ್ ಕೊಡೋದವರು ಖಾಲಿ 3,200 ಸರ್. 3,200 ಕೊಡ್ತಾರೆ. ಆದ್ರೆ ಸಕ್ಕರೆ ಕಾರ್ಖಾನೆ ಮಾಲೀಕಿಗೆ ಅದೇ 40 ಟನ್ದಲ್ಲಿ 1 ಲಕ್ಷ ರೂಪಾಯಿ ಆದಾಯ ಮಾಡ್ಕೋತಾನ. ಸರ್ಕಾರಕ್ಕೆ 40 ಲಕ್ಷ ರೂಪಾಯಿ ಆದಾಯ ಇದೆ. ಆ ಒಂದು ವಿಷಯ ಪ್ರಕಾರ ನಮಗೆ ಕನಿಷ್ಠ ಬೆಂಬಲ ಬೆಲೆ ಅವ್ರು ಕೊಡ್ಲೇಬೇಕು. ಯಾಕಂದ್ರೆ ಸರ್ಕಾರನೇ CACP ಕಳಿಸಿದ್ದಾರೆ. 4,500 ರೂಪಾಯಿ ಕಲ್ಟಿವೇಶನ್ ಬರ್ತೈತೆ ಅಂತೇಳಿ. ಈ ಮಂತ್ರಿಗಳು ನಿನ್ನೆ ಸಕ್ಕರೆ ಸಚಿವರಿಗೆ ನೀವು ಗಮನಕ್ಕೆ ಕೇಳಬೇಕು, ರೈತರ ಪರವಾಗಿ ನಿಂತಿಲ್ಲ, ಅವರು ಕಾರ್ಖಾನೆ ಪರವಾಗಿ ನಿಂತಿದ್ದಾರೆ. ಹಿಂಗಾಗಿ ಸಕ್ಕರೆ ಸಚಿವರಿಗೆ ಇಡೀ ರಾಜ್ಯದ ಜನತೆಯಿಂದ ನಾವು ಎಚ್ಚರಿಕೆ ಕೊಡ್ತಿದ್ದೇವೆ. ರೈತ ಯಾವ ರೀತಿ ಇದ್ದಾನೆ, ಯಾವಾಗ ಬೆಳೆತಿದ್ದಾನೆ, ಅವಂಗ ಯೋಗ್ಯ ದರ ಕೊಟ್ಟು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಇರ್ಬೋದು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರ ಇರ್ಬೋದು, ರೈತರಿಗೆ ಯೋಗ್ಯವಾಗಿದ್ದಾರ 1,000 ರೂಪಾಯಿ ತಮ್ಮ ಸರ್ಕಾರದಿಂದ ಕೊಡಬೇಕು. ಹಂಗ ಕೇಳ್ತಿಲ್ಲ ನಾವು. ನಮ್ಮ ಇವತ್ತು ಕಬ್ಬು ಅಂದ್ರೆ ನಾವು ತೆಂಗಿನ ಮರಕ್ಕಷ್ಟೇ ಕಾಮಧೇನು ಕಲ್ಪನೆ ಅಂತಿದ್ವಿ. ಆದ್ರೆ ಕಬ್ಬು ಇವತ್ತು ಸುಮಾರು 20 ಬೈ ಪ್ರಾಡಕ್ಟ್ ತಯಾರು ಮಾಡ್ತಾರೆ. 20 ಬೈ ಪ್ರಾಡಕ್ಟ್ ನಮಗೆ ಸರ್ಕಾರ ಯಾವುದೇ ಬೈ ಪ್ರಾಡಕ್ಟ್ ಕೊಡ್ತಾ ಇಲ್ಲ. ಅದಕ್ಕಾಗಿ ನಮ್ಮ ಆಗ್ರಹ ಅವ್ರು FRP ಬೆಲೆ ಅಲ್ಲದೆ ಬೈ ಪ್ರಾಡಕ್ಟ್ ದಲ್ಲಿ ಕೊಟ್ಟು ನಮ್ಮ ರೈತರಿಗೆ ಉಳಿಸಬೇಕಂತೇಳಿ ತಮ್ಮ ಮುಖಾಂತರ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ ಸರ್ ನಾವು. ಸರ್, ಈಗ ಇವತ್ತು ಸರ್ಕಾರದಿಂದ ಪ್ರತಿನಿಧಿಗಳು ಬರ್ತಾ ಇದ್ದಾರೆ. ಇವತ್ತು ಅನ್ಸುತ್ತಾ ನಿಮಗೆ 6 ದಿನಗಳ ಹೋರಾಟ ಪ್ರತಿಫಲ ಸಿಗತ್ತೆ ಅಥವಾ ಸಿಗೋದಿಲ್ವೋ? ಏನು ಸರ್ಕಾರಕ್ಕೆ ಏನು ನೇರವಾಗಿ ಎಚ್ಚರಿಕೆ ಕೊಡಕ್ಕೆ ಹೋಗ್ತಾ ಇದ್ದಾರೆ? ಯಾಕಂದ್ರೆ ಇವತ್ತು ಬರ್ತಾ ಇದ್ದಾರೆ ಅವರು. ಇವತ್ತು ನಾವು 7-8 ವರ್ಷದಿಂದ ರೈತರು ನಾವು ಕೇಳ್ತಾ ಬಂದಿದ್ವಿ. ಇವತ್ತು 2,000-5,000 ಜನ ಕೂಡ್ತಾರೆ, ಹೋಗ್ತಾರ, ಇವ್ರು ಏನು ಮಾಡಕ್ ಆಗೋದಿಲ್ಲ ಅಂತೇಳಿ ಅವರು ಸರ್ಕಾರದವ್ರು ತಿಳ್ಕೊಂಡಿದ್ರು. ಆದ್ರೆ ಇವತ್ತು ಗುರ್ಲಾಪುರ ಬೆಳಗಾವಿ ಡಿಸ್ಟಿಕ್ ನಿಂದ ನಾವು ಏನು ಎಲ್ಲಾ ರೈತ ಸಂಘಟನೆಗಳು ನಮ್ಮನ್ನ ಏನ್ ಮಾಡ್ತಾ ಇದ್ರು, ಇವರು ಸರ್ಕಾರದವರು ಒಡೆದು ಆಳ್ತಿದ್ರು. ಎಲ್ಲಾ ರೈತರನ್ನ ಒಡೆದು ಒಂದು ರೈತರಲ್ಲಿ ತಂದಿಡ್ತಾ ಅಂತ ಕೆಲಸ ಮಾಡ್ತಾ ಇದ್ರು. ಆದ್ರೆ ಇವತ್ತ ಗುರ್ಲಾಪುರ ಕಾರ್ಖಾನೆಯಲ್ಲಿ ನಮ್ಮ ರೈತರ ಮುಖಂಡರು ಇವತ್ತು ಎಲ್ಲರೂ ಕೂಡಿ ಇವತ್ತ 8 ವರ್ಷದಿಂದ ಏನು ರೈತರ ಎದೆಯೊಳಗೆ ಹುತ್ತಿಟ್ಟಂತ ಇವತ್ತು ಅಗ್ನಿಜ್ವಾಲೆ ಇವತ್ತು ಪ್ರಜ್ವಲವಾಗಿ ಬೆಳಗೈತಿ. ಇವತ್ತು ಸರ್ಕಾರಕ್ಕೆ ಇದು ಮುಟ್ತಾ ಇದೆ. ಇವತ್ತು ಸರ್ಕಾರ ಏನಾದ್ರೂ ಎಚ್ಚೆತ್ತುಕೊಳ್ಳದೆ ಇದ್ರೆ ರೈತರಲ್ಲಿ ಇರ್ತಕ್ಕಂಥ 7-8 ವರ್ಷದ ಈ ಬೇಗುದಿ ಇದೆಯಲ್ಲ, ಇವತ್ತು ಎದ್ದು ನಿಲ್ತದೆ ಅನ್ನುವಂಥದ್ದನ್ನು ಎಚ್ಚರಿಕೆಯನ್ನು ಇವತ್ತು ಅವ್ರಿಗೆ ಕೊಡ್ತಾ ಇದ್ದೇವೆ. ಇದು ಏನಂತಂದ್ರೆ ರೈತರ ನೇರವಾದಂತಹ ಎಚ್ಚರಿಕೆ. ಈಗಾಗಲೇ ಸರ್ಕಾರದಿಂದ ನಮಗೆ ಏನಂದ್ರೆ ಸರ್ಕಾರ ಈಗಾಗಲೇ ಸಕ್ಕರೆ ವಿಚಾರದಲ್ಲಿ ಸಾಕಷ್ಟು ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಇದೆ. ಇತ್ತ ಕೇಂದ್ರ ಸರ್ಕಾರ ಕೂಡ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಇದೆ, ಇತ್ತ ರಾಜ್ಯ ಸರ್ಕಾರ ಕೂಡ ಟ್ಯಾಕ್ಸ್ ಮಾಡ್ತಾ ಇದೆ. ಅವರು ಕೂಡ ಹಾಕಿಕೊಡಿ, ಅವರು 1,000 ಹಾಕಿಕೊಟ್ರೆ ಇವತ್ತು ಸಕ್ಕರೆ ಬೆಳೆಯುವಂತ, ಇವತ್ತು ಕಬ್ಬು ಬೆಳೆಯುವಂತ ರೈತರಿಗೆ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಇವತ್ತು ಕಾರ್ಖಾನೆಯವರ ಕಡೆಯಿಂದ ಕೂಡ 3,400 ರೂಪಾಯಿ ಅದನ್ನು ನೀವು ತೆಗೆದು ಕೊಡ್ಲೇಬೇಕು ಅನ್ನುವಂಥದ್ದು ಫೈನಲ್ ಡಿಮ್ಯಾಂಡ್. ಯಾಕಂದ್ರೆ 3,500 ರೂಪಾಯಿ ನಾವು ಕೇಳ್ತಾ ಇದ್ದೀವಿ, 100 ರೂಪಾಯಿ ಕಡಿಮೆ ಮಾಡ್ತೀವಿ. ಆದ್ರೆ 3,400 ರೂಪಾಯಿಗೆ ಕಡಿಮೆ ಅಂತ ನಾವು ಒಪ್ಕೊಳ್ಳೋಕೆ ಮಾತೇ ಇಲ್ಲ ಅನ್ನುವಂತ ಇವತ್ತು ಮಾತನ್ನ ರೈತರು ಹೇಳ್ತಾ ಇರ್ತಕ್ಕಂಥದ್ದು. ಪೃಥ್ವಿ,
ಓಕೆ, ಧನ್ಯವಾದ ಲೋಹಿತ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರು ಈಗ ಆಲ್ರೆಡಿ ಅಧಿಕಾರಿಗಳು ಮಾತನಾಡ್ತಿದ್ದಾರೆ ಅಂತ ಹೇಳ್ತಾರೆ. ಅಧಿಕಾರಿಗಳೇ ಮಾತನಾಡೋದಾದ್ರೆ ನೀವ್ ಯಾಕೆ ಬೇಕು ಅಂತ. ಅಲ್ಲಿನ ಉಸ್ತುವಾರಿ ಸಚಿವರಿದ್ದೀರಿ, ಯಾವ್ದಾದ್ರು ಎಲೆಕ್ಷನ್ ಆಗುವಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಟೊಂಕ ಕಟ್ ನಿಂತ್ಕೊಳ್ತೀರಾ, ನಾವು ಗೆಲ್ಬೇಕು ಅಂತ. ರೈತರು 6 ದಿನದಿಂದ ಅಲ್ಲಿ ಪ್ರತಿಭಟನೆ ಮಾಡಿದ್ರು ಕೂಡ ಕೇಳಿಸ್ಕೊಳ್ಳಿಕ್ಕೂ ಕೂಡ ಹೋಗಿಲ್ಲ. ಈವನ್ ಸತೀಶ್ ಜಾರಕಿಹೊಳಿ ಸೇರಿದಂತೆ ಅಲ್ಲಿನ ಕಾಂಗ್ರೆಸ್ ನಾಯಕರು. ಇನ್ನೊಂದ್ ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷರು ನಾನು ಹುಟ್ಟುಹಬ್ಬ ಅಲ್ಲೇ ಆಚರಣೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅವರದ್ದೇ ಪಕ್ಷದವರದು ಸಕ್ಕರೆ ಕಾರ್ಖಾನೆಗಳಿದಾವೆ. ಮುರುಗೇಶ್ ನಿರಾಣಿ ಅವ್ರದ್ದಾಗಿರ್ಬೋದು, ಪ್ರಭಾಕರ್ ಕೋರೆ ಅವ್ರದ್ದಾಗಿರ್ಬೋದು, ರಮೇಶ್ ಕತ್ತಿ ಅವ್ರದ್ದಾಗಿರ್ಬೋದು. ಆದ್ರೆ ಅವ್ರ ಮುಖಾಂತರ ಆದ್ರೂ ನಮ್ಮ ಬಿಜೆಪಿಯವರು ಫಸ್ಟ್ ಘೋಷಣೆ ಮಾಡ್ತಿದಾರಪ್ಪ, ಸರ್ಕಾರ ಈಗ ಸ್ಪಂದಿಸ್ಲಿ ಅಂತ ಹೇಳ್ತಾ ಇದಾರ. ಇಲ್ಲ, ಒಟ್ನಲ್ಲಿ ಎಲ್ಲೆಲ್ಲಿ ಅಡ್ವಾಂಟೇಜ್ ತಗೊಬಹುದು ಅಲ್ಲೆಲ್ಲ ಅಡ್ವಾಂಟೇಜ್ ತಗೊಳ್ಳುವಂತ ಕೆಲಸವನ್ನ ಎಲ್ಲಾ ಪಕ್ಷಗಳು ಮಾಡ್ತಾ ಇದಾವೆ. ಅದಕ್ಕೆ ಇದು ಒಂದು ಎಕ್ಸಾಂಪಲ್ ಆಗ್ತದೆ. ನೋಡೋಣ ಇವತ್ತು ಸರ್ಕಾರ ಯಾವ ರೀತಿಯ ಬಗೆಹರಿಸುವಂತ ಕೆಲಸವನ್ನ ಮಾಡುತ್ತೆ ಅಂತ. ಕಾಂಗ್ರೆಸ್ನಲ್ಲಿ ಜೋರಾಗಿರುವಂತದ್ದು ಸಿಎಂ ಕುರ್ಚಿಯ ಪಾಲಿಟಿಕ್ಸ್. ಕುರ್ಚಿ ಕದನದ ಮಧ್ಯೆ ಇಂದು ಸಂಜೆ ದೆಹಲಿಗೆ ಡಿಸಿಎಂ ಹೋಗ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಅಧಿಕಾರ ಹಸ್ತಾಂತರ ಆಗತ್ತಾ ಅಥವಾ ಸಂಪುಟ ವಿಸ್ತರಣೆ ಪುನರ್ರಚನೆ ಅನ್ನುವಂಥದ್ದಾಗತ್ತಾ ಅನ್ನುವಂಥದ್ದೇ ಈಗಿರುವಂತ ಕುತೂಹಲ. ಬಿಕಾಸ್ ನಮ್ಮ ನಡುವೆ ಮಾತು ಆಗಿದೆ, ನಾವಿಬ್ರು ಅದೇನ್ ಮಾಡಬೇಕು ಅನ್ನುವಂಥದ್ದನ್ನ ಡಿಸೈಡ್ ಮಾಡ್ತೀವಿ ಅನ್ನುವಂಥದ್ದನ್ನ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ. ಅಂದ್ರೆ ಮಾತುಕತೆ ಆಗಿರುವಂಥದ್ದು ಅಧಿಕಾರ ಹಸ್ತಾಂತರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥದ್ದು ಅವರ ಸ್ಟೇಟ್ಮೆಂಟ್ ಮುಖಾಂತರ ಕನ್ಫರ್ಮ್ ಆಗ್ತಾ ಇದೆ. ಏನೋ ಒಂದ್ ಕಡೆ ಇಲ್ಲ ಅದ್ಯಾವುದು ಹಾಗೆ ಇಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ. ಅದೆಲ್ಲವನ್ನು ಕೂಡ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಅಂತ. ಸೊ ಹೀಗಾಗಿ ಕ್ರಾಂತಿ ಆಗುವಂಥದ್ದು ಕನ್ಫರ್ಮು, ಆದ್ರೆ ಯಾವ ರೀತಿಯಾಗಿ ಅನ್ನುವಂಥದ್ದಷ್ಟೇ ಈಗಿರುವಂಥ ಕುತೂಹಲ. ನಾಳೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಡಿ ಕೆ ಶಿವಕುಮಾರ್ ಸುರ್ಜೇವಾಲಾ ಜೊತೆ ಡಿಕೆಶಿ ಪವರ್ ಶೇರಿಂಗ್ ಬಗ್ಗೆ ಚರ್ಚೆಯನ್ನು ಮಾಡುವಂತ ಸಾಧ್ಯತೆ. ನಾಯಕತ್ವ ಬದಲಾವಣೆಗೆ ಡಿಕೆಶಿ ಒತ್ತಡವನ್ನ ಹಾಕಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ. ನವೆಂಬರ್ 14ರಂದು ಸಿಎಂ ಡಿಸಿಎಂ ದೆಹಲಿಗೆ ಹೋಗ್ತಾ ಇದ್ದಾರೆ. ಕಪಿಲ್ ಸಿಬಲ್ ಅವರ ಒಂದು ಬುಕ್ ಲೋಕಾರ್ಪಣೆ ಇದೆ. ಆ ಸಂದರ್ಭದಲ್ಲಿ ಭಾಗಿಯಾಗುವಂತ ಸಾಧ್ಯತೆ ಅವ್ರು ಹೋಗ್ತಾ ಇರುವಂಥದ್ದು. ಬಿಹಾರಕ್ಕೆ ನವೆಂಬರ್ 7 ಹಾಗೂ 8ರಂದು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಪ್ರಚಾರಕ್ಕೆ ಹೋಗ್ತಾ ಇರುವಂಥದ್ದು. ಸುರ್ಜೇವಾಲಾ ಜೊತೆ ಡಿಕೆಶಿ ಪವರ್ ಶೇರಿಂಗ್ ಚರ್ಚೆಯನ್ನ ಮಾಡ್ತಾರಾ? ಸುರ್ಜೇವಾಲಾ ಅವ್ರ ಜೊತೆ ಚರ್ಚೆ ಮಾಡಿ ಏನಾಗಬೇಕಾಗಿದೆ? ಮೇನ್ ಆಗಿ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ವಾದ್ರಾ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಕೆ.ಸಿ. ವೇಣುಗೋಪಾಲ್ ಇವರೆಲ್ಲ ಸೇರಿ ನಿರ್ಧಾರವನ್ನ ಮಾಡಿದ್ದಂಥದ್ದು. ಸೊ ಹೀಗಾಗಿ ಅಧಿಕಾರ ಹಂಚಿಕೆ ಅನ್ನುವಂಥದ್ದಾಗಿದ್ದೇ ಆದ್ರೆ ಈಗ ಬಿಡಿಸ್ಕೊಡಿ ಅಂತ ಕೇಳ್ಕೊಳ್ಬೇಕಾಗಿದೆ ಡಿ ಕೆ ಶಿವಕುಮಾರ್ ಅವರು. ಅದಕ್ಕೆ ಹೈಕಮಾಂಡ್ ಯಾವ ರೀತಿಯಾಗಿ ಸ್ಪಂದಿಸುತ್ತೆ ಇಂತಹ ಪರಿಸ್ಥಿತಿಯಲ್ಲಿ ಅನ್ನುವಂಥದ್ದೇ ಸದ್ಯಕ್ಕಿರುವಂತ ಕುತೂಹಲ. ಸಂಪುಟ ಪುನರ್ರಚನೆನೋ ವಿಸ್ತರಣೆನೋ ಅಥವಾ ಅಧಿಕಾರ ಹಸ್ತಾಂತರನೋ ಇದೆಲ್ಲದೂ ಕುತೂಹಲ ಇದೆ. ಸದ್ಯಕ್ಕೆ ಅದಕ್ಕೆ ಬ್ರೇಕ್ ಬೀಳುತ್ತಾ? ನವೆಂಬರ್ ಕ್ರಾಂತಿ ಕಿಚ್ಚಿಗೆ ರಾಹುಲ್ ಗಾಂಧಿ ಕೊಂಚ ಬ್ರೇಕ್ ಅನ್ನ ಹಾಕಿದಂತೆ ಕಾಣಿಸ್ತಾ ಇದೆ. ಸದ್ಯ ಕರ್ನಾಟಕ ಪ್ರವಾಸವನ್ನ ಮುಂದೂಡಿರುವಂಥದ್ದು ರಾಹುಲ್ ಗಾಂಧಿ ಅವರು. ಯಾವ ಕಾರಣಕ್ಕೆ ಮುಂದೂಡಿದ್ದಾರೆ? ನವೆಂಬರ್ 14ರಿಂದ ನವೆಂಬರ್ 22ರವರೆಗೂ ರಾಹುಲ್ ಗಾಂಧಿ ಅವರ ವಿದೇಶ ಪ್ರವಾಸ ಫಿಕ್ಸ್ ಆಗಿದೆ. ಬಿಹಾರ ರಿಸಲ್ಟ್ ಬರ್ತಿದ್ದಂಗೆ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹಾರಲಿದ್ದಾರೆ 22ನೇ ತಾರೀಕು. ನವೆಂಬರ್ 20ರ ಕಾರ್ಯಕ್ರಮ ಕೂಡ ಮುಂದೂಡುವಂತೆ ರಾಹುಲ್ ಗಾಂಧಿ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. 20ನೇ ತಾರೀಕು ರಾಜ್ಯಕ್ಕೆ ಬರ್ತಾರೆ ಅನ್ನುವಂಥದ್ರ ಬಗ್ಗೆ ಡೇಟ್ ಕೂಡ ಫಿಕ್ಸ್ ಆಗ್ತಾ ಇತ್ತು. ಆದ್ರೆ ಅವರು ವಿದೇಶಕ್ಕೆ ಹಾರಲಿರುವಂಥದ್ದು. ರಾಹುಲ್ ಆಗಮಿಸುವವರೆಗೂ ಕುರ್ಚಿ ಕ್ರಾಂತಿಗೆ ಅಲ್ಪ ವಿರಾಮ ಬಿದ್ದಂತಾಗಿದೆ. ಯಾಕಂದ್ರೆ ಏನೇ ಡಿಸಿಷನ್ ಅನ್ನ ಕೈಗೊಳ್ಳಬೇಕು ಅಂದ್ರೂ ಕೂಡ ಎಐಸಿಸಿ ಅಧ್ಯಕ್ಷರಿದ್ದರೂ ಕೂಡ ಎಲ್ರಿಗೂ ಗೊತ್ತಿರುವಂತೆ ಗಾಂಧಿ ಫ್ಯಾಮಿಲಿಯ ತೀರ್ಮಾನವೇ ಅಂತಿಮ. ನವೆಂಬರ್ 20ರಂದು ಗಾಂಧಿ ಶತಮಾನೋತ್ಸವ ಹಾಗೂ 100 ಕಾಂಗ್ರೆಸ್ ಕಚೇರಿ ಶಂಕುಸ್ಥಾಪನೆಯನ್ನ ಮುಂದೂಡಲಿಕ್ಕೆ ತಿಳಿಸಿರುವಂತದ್ದು ರಾಹುಲ್ ಗಾಂಧಿ ಅವರು. ನವೆಂಬರ್ 14ರಂದು ಫಿನ್ಲ್ಯಾಂಡ್ಗೆ ಹೋಗ್ತಿದ್ದಾರೆ ರಾಹುಲ್. ಕುರ್ಚಿ ಆಟಕ್ಕೆ ಈಗ ಆಲ್ರೆಡಿ KN ರಾಜಣ್ಣ ಅವರು ಯಾವ ರೀತಿಯಾಗಿ ತುಪ್ಪ ಸುರಿತಾ ಇದ್ದಾರೆ ಅನ್ನುವಂಥದ್ದು ನೋಡ್ತಾನೆ ಇದೆ. ಅವ್ರು ಸ್ಪಷ್ಟವಾಗಿ ಹೇಳಿದ್ರು, ಬಿಹಾರ ಎಲೆಕ್ಷನ್ ಆದ್ಮೇಲೆ ಎಲ್ಲವೂ ಕೂಡ ಆಗೋದು ಅಂತ ಎಲ್ರಿಗೂ ಗೊತ್ತಿದ್ದಂಥದ್ದೇ. ಸಂಪುಟ ಪುನರ್ರಚನೆ ಆದ್ರೆ ಸಿದ್ದರಾಮಯ್ಯನವ್ರು ಸೇಫು, ಸಂಪುಟ ಪುನರ್ರಚನೆ ಆಗದೇ ಇದ್ರೆ ಅವರ ಕುರ್ಚಿಗೆ ಕಂಟಕ ಅಂತ ಮಾತನಾಡಿದ್ರು. ನವೆಂಬರ್ 7ರಂದು KN ರಾಜಣ್ಣ ಮನೆಯಲ್ಲಿ ಔತಣಕೂಟ, ಸಿಎಂಗೂ ಔತಣಕೂಟಕ್ಕೆ ಆಹ್ವಾನ ಮಾಡಿದ್ದಾರೆ ರಾಜಣ್ಣ. ಬಿಹಾರಕ್ಕೆ ಹೋಗ್ಲಿಕ್ಕೂ ಮುಂಚೆ ರಾಜಣ್ಣ ನಿವಾಸದಲ್ಲಿ ಈ ಔತಣಕೂಟ ಇತ್ತಲ್ಲ, ಅದು ಸಹಜವಾಗಿ ಕುತೂಹಲ ಕೆಡೆ ಮಾಡಿಕೊಟ್ಟಿತ್ತು. ರಾಜಣ್ಣ ಔತಣಕೂಟಕ್ಕೆ ಸಿಎಂ ಹೋಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ನವೆಂಬರ್ 7ರಂದು ಸಿಎಂ ಸಿದ್ದರಾಮಯ್ಯ ತುಮಕೂರು ಪ್ರವಾಸವನ್ನ ಕೈಗೊಂಡಿದ್ದಾರೆ. ತುಮಕೂರಿನಲ್ಲಿದ್ರೂ ಕೂಡ ರಾಜಣ್ಣ ಮನೆಗೆ ಹೋಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ರಾಜಣ್ಣ ಮನೆಗೆ ಹೋದ್ರೆ ಚರ್ಚೆಗೆ ಕಾರಣ ಆಗ್ಬೋದು, ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ ಇವರು ಅನ್ನುವಂಥದ್ರ ಬಗ್ಗೆ ಚರ್ಚೆ ಆಗ್ಬೋದು ಅನ್ನುವಂಥ ಕಾರಣಕ್ಕೋಸ್ಕರ ಆಪ್ತರ ಸಲಹೆ ಮೇರೆಗೆ ರಾಜಣ್ಣ ನಿವಾಸದ ಲಂಚ್ ಅನ್ನ ಕ್ಯಾನ್ಸಲ್ ಮಾಡ್ಕೊಳ್ತಾರ ಸಿದ್ದರಾಮಯ್ಯನವರು ಅಂತ. ಆದ್ರೆ ಪರಮೇಶ್ವರ್ ಅವರು ಹೇಳ್ತಾ ಇದ್ರು,
ಅದು ಮಾಮೂಲಿಯಾಗಿ ಸಹಜವಾಗಿ ನಾವು ತುಮಕೂರಿಗೆ ಬಂದಂಥ ಸಂದರ್ಭದಲ್ಲಿ, ಸಿದ್ದರಾಮಯ್ಯನವರು ಬಂದಂಥ ಸಂದರ್ಭದಲ್ಲಿ ಈ ಹಿಂದೆನೂ ಕೂಡ ರಾಜಣ್ಣ ಅವರ ನಿವಾಸದಲ್ಲಿ ಸಾಕಷ್ಟು ಬಾರಿ ಔತಣಕೂಟಕ್ಕೆ ಹೋಗಿದ್ವಿ. ಈಗಲೂ ಕೂಡ ಕರೆದಿದ್ದಾರೆ. ನಾನು ಮತ್ತೆ ಸಿಎಂ ಹೋಗ್ತೀನಿ ಅಂತ ಹೇಳ್ತಾ ಇದ್ರು. ಸೊ ಈಗ ನೋಡಬೇಕು ಹೋಗ್ತಾರಾ ಅಂತ ಸಿದ್ದರಾಮಯ್ಯನವರು. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಪುನರ್ರಚನೆ ಆಗುತ್ತಾ ಅಥವಾ ಅಧಿಕಾರ ಹಸ್ತಾಂತರ ಆಗುತ್ತಾ ಅಂತ ಆ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಒಂದೊಂದು ರೀತಿಯಾದಂಥ ಸ್ಟೇಟ್ಮೆಂಟ್ ಕೊಡ್ತಾ ಇರುವಂಥದ್ದು ಕೂಡ ಏನೋ ಹಾಗೆ ಆಗುತ್ತೆ ನವೆಂಬರ್ನಲ್ಲಿ ಅನ್ನುವಂಥ ಸ್ಪಷ್ಟ ಆಗ್ತದೆ. ಆದರೆ ರಾಹುಲ್ ಗಾಂಧಿ ಅವರ ಡೇಟ್ ಸಿಗ್ತಾ ಇಲ್ಲ. ಇನ್ನು ಒಂದ್ ಕಡೆ ನಾಳೆ ರಾಜಣ್ಣ ಅವರ ನಿವಾಸದಲ್ಲಿ ಬೇರೆ ಔತಣಕೂಟ ಇತ್ತು, ಅದಕ್ಕೂ ಕೂಡ ಮುಖ್ಯಮಂತ್ರಿಗಳು ಹೋಗೋದಿಲ್ಲ ಅಂತ ಹೇಳಲಾಗ್ತದೆ. ಇದೆಲ್ಲದ್ರ ಬಗ್ಗೆ ನೋಡ್ತಾ ಹೋದಾದ್ರೆ ಪೃಥ್ವಿ, ರಾಜ್ಯ ರಾಜಕಾರಣದಲ್ಲಿ ಬಹುಚರ್ಚಿತ ವಿಚಾರ ಅಂತಂದ್ರೆ ಅದು ಸಂಪುಟ ಪುನರಚನೆ ಹಾಗೂ ನಾಯಕತ್ವ ಬದಲಾವಣೆ ವಿಚಾರ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಹಳ ದೊಡ್ಡ ಒಂದು ವಿಚಾರವೂ ಕೂಡ ಈಗ ಬೆಳಕಿಗೆ ಬರ್ತಾ ಇರತಕ್ಕಂಥದ್ದು. ಒಂದು ಹಂತಕ್ಕೆ ನವೆಂಬರ್ನಲ್ಲಿಯೇ ಈ ಒಂದು ಬದಲಾವಣೆ ಆಗತ್ತೆ ಅನ್ನುವಂಥದ್ದು ಚರ್ಚೆಯಲ್ಲಿದ್ದಂಥ ಸಂದರ್ಭದಲ್ಲಿ ಈಗ ರಾಹುಲ್ ಗಾಂಧಿ ಅವರ ಪ್ರವಾಸ ಏಕಾಏಕಿ ಕ್ಯಾನ್ಸಲ್ ಆಗಿರುವಂತಹ ಕಾರಣಕ್ಕಾಗಿ ಎಲ್ಲೋ ಒಂದ್ ಕಡೆ ಇದು ಬಹಳ ದಿನಗಳ ಕಾಲ ಮುಂದೂಡುವಂತ ಸಾಧ್ಯತೆಗಳು ಕೂಡ ಈಗ ದಟ್ಟವಾಗಿರ್ತಕ್ಕಂಥದ್ದು. ಯಾವ ಕಾರಣಕ್ಕಾಗಿ ಅಂತಂದ್ರೆ ನವೆಂಬರ್ 20ಕ್ಕೆ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಬರ್ತಾರೆ ಅನ್ನುವಂಥದ್ದು ಇತ್ತು. 100 ಕಾಂಗ್ರೆಸ್ ಭವನದ ಶಂಕುಸ್ಥಾಪನೆಯ ಒಂದು ಕಾರ್ಯಕ್ರಮಕ್ಕೆ ಅವರು ಬರುವಂತವರಿದ್ರು. ಆ ಒಂದು ಕಾರ್ಯಕ್ರಮದ ಬಳಿಕ ರಾಜ್ಯದಲ್ಲಿ ಸಿಎಂ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಒಂದಿಗೆ ಪ್ರತ್ಯೇಕವಾಗಿ ಚರ್ಚೆಯನ್ನ ಮಾಡ್ತಾರೆ ಅನ್ನುವಂಥದ್ದೆಲ್ಲವೂ ಕೂಡ ಚರ್ಚೆಯಲ್ಲಿತ್ತು. ಇಂಥ ಒಂದು ಸಂದರ್ಭದಲ್ಲಿ ಈಗ ಏಕಾಏಕಿ ರಾಹುಲ್ ಗಾಂಧಿ ಅವರು ವಿದೇಶದ ಪ್ರವಾಸ ಫಿಕ್ಸ್ ಆಗಿರ್ತಕ್ಕಂಥ ಕಾರಣಕ್ಕಾಗಿ ಅವರು ರಾಜ್ಯಕ್ಕೆ ಬರುವಂತದ್ದು ಕ್ಯಾನ್ಸಲ್ ಆಗಿದೆ. ಈ ಒಂದು ಕಾರಣಕ್ಕಾಗಿ ಸಂಪುಟ ಪುನರಚನೆ ಹಾಗೂ ನಾಯಕತ್ವದ ಬದಲಾವಣೆ ವಿಚಾರ ಈಗ ತಕ್ಕ ಮಟ್ಟಿಗೆ ಮುಂದೂಡಲಾಗಿದೆ ಅಂತಲೇ ಹೇಳಬಹುದು. ಯಾಕಂದ್ರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಚರ್ಚೆ ಮಾಡುವಂತದ್ದು ಕೂಡ ಸದ್ಯಕ್ಕೆ ಯಾವುದೇ ರೀತಿಯ ಬೆಳವಣಿಗೆಗಳು ಕೂಡ ಆಗುವಂತಹ ಸಾಧ್ಯತೆಗಳು ಕಡಿಮೆ ಇದಾವೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ನವೆಂಬರ್ 14ಕ್ಕೆ ದೆಹಲಿಗೆ ತೆರಳಿ ನಂತರದಲ್ಲಿ ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡಬೇಕು ಅನ್ನುವಂಥದ್ದು ಅವರು ನಿಗದಿಯನ್ನು ಮಾಡಿಕೊಂಡಿದ್ರು. ಆದ್ರೆ ನವೆಂಬರ್ 14ಕ್ಕೆ ಸಿಎಂ ದೆಹಲಿಗೆ ತೆರಳುತ್ತಾರೆ. ಆದ್ರೆ ಆ ಒಂದು ಸಂದರ್ಭದಲ್ಲಿ ಕೇವಲ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮಾತ್ರ ಅವರು ಭೇಟಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಒಂದು ಕಡೆ. ಆದ್ರೆ ಇನ್ನೊಂದು ಕಡೆ ಇವತ್ತು ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಅವರು ಸುಪ್ರೀಂ ಕೋರ್ಟ್ ನಲ್ಲಿ ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ತೀರ್ಪು ಬರುವಂತದ್ದಿದೆ, ಆ ಒಂದು ತೀರ್ಪಿನ ಕಾರಣಕ್ಕಾಗಿ ಅವರು ತೆರಳ್ತಾ ಇರುವಂತದ್ದು. ಆದ್ರೆ ಇವತ್ತು ಅವರು ಅಲ್ಲಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡುವಂತ ಸಂಬಂಧಪಟ್ಟಂತೆ ಅವರು ಕೂಡ ಪ್ರಯತ್ನಗಳು ಮಾಡ್ತಿದ್ರು. ಅದಕ್ಕೂ ಕೂಡ ಅವಕಾಶಗಳು ಸಿಕ್ಕಿಲ್ಲ ಅನ್ನುವಂಥದ್ದು ಈಗ ಬರ್ತಾ ಇರತಕ್ಕಂಥ ಮಾಹಿತಿ. ಈ ಎಲ್ಲ ಕಾರಣಗಳಿಂದಾಗಿ ನಾಯಕತ್ವ ಬದಲಾವಣೆ ಅಥವಾ ಸಂಪುಟ ಪುನರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಬೆಳವಣಿಗೆಗಳು ಸದ್ಯಕ್ಕಂತೂ ಆಗೋದಿಲ್ಲ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರತಕ್ಕಂಥ ಮಾಹಿತಿ. ಇದರ ಜೊತೆಗೆ ಅಂದ್ರೆ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದಲ್ಲಿ ಇದ್ದಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಒಮ್ಮೆಲೆ ನಿರ್ಣಯಗಳನ್ನು ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಅವರ ನಿರ್ಣಯದ ಬಳಿಕವೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಂತ ಕಾರಣಕ್ಕಾಗಿ ಸಂಪುಟ ಪುನರಚನೆ ಹಾಗೂ ನಾಯಕತ್ವ ಬದಲಾವಣೆಗೆ ಸದ್ಯಕ್ಕೆ ಬ್ರೇಕ್ ಬಿದ್ದಂತೆ ಕಾಣಿಸ್ತದೆ. ಈ ನಡುವೆ ಕೆಎನ್ ರಾಜಣ್ಣ ಅವರು ಕೂಡ ಸಿಎಂ ಸಿದ್ದರಾಮಯ್ಯನವರನ್ನ ನವೆಂಬರ್ 7ರಂದು ಅಂದ್ರೆ ಅವರ ಮನೆಗೆ ಔತಣಕೂಟಕ್ಕೆ ಆಹ್ವಾನವನ್ನು ಕೂಡ ಕೊಟ್ಟಿದ್ರು. ಈ ಒಂದು ಔತಣಕೂಟವನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ಅಂತ ಅನ್ನುವಂಥದ್ದು ಕೂಡ ಈಗ ಬೆಳಕಿಗೆ ಬರ್ತಾ ಇರ್ತಕ್ಕಂಥದ್ದು. ಸಿಎಂ ಸಿದ್ದರಾಮಯ್ಯನವರು ಎಲ್ಲೋ ಒಂದು ಕಡೆ ರಾಜಕೀಯವಾಗಿ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಹೆಜ್ಜೆಗಳನ್ನ ಇಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಈಗ ಈ ವಿಚಾರಗಳಿಂದ ನಾವು ತಿಳ್ಕೊಳ್ಬೇಕಾಗತ್ತೆ. ಯಾಕೆಂತಂದ್ರೆ ಈಗಾಗಲೇ ರಾಜಣ್ಣ ಅವರು ಸಾಕಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಅವರು ನಿರಂತರವಾಗಿ ಒಂದಿಲ್ಲೊಂದು ಹೇಳಿಕೆಗಳನ್ನ ಕೊಡ್ತಾನೆ ಇದ್ದಾರೆ. ಅದು ಸಚಿವ ಸಂಪುಟದಿಂದ ಅವರನ್ನ ಕಿತ್ತಾಕಿದ ನಂತರವೂ ಕೂಡ ಅವರ ಹೇಳಿಕೆಗಳು ಮಾತ್ರ ಕಡಿಮೆ ಆಗಿಲ್ಲ. ಈ ಒಂದು ಕಾರಣಕ್ಕಾಗಿ ಇಂತಹ ಒಂದು ಸಂದರ್ಭದಲ್ಲಿ ಅವರೊಂದಿಗೆ ನಾನು ಆತ್ಮೀಯತೆಯನ್ನು ಬೆಳೆಸಿಕೊಂಡ್ರೆ ಅಥವಾ ಅವರ ಮನೆಗೆ ಹೋಗಿ ಅಲ್ಲಿ ಔತಣಕೂಟದಲ್ಲಿ ಭಾಗಿಯಾದ್ರೆ ಇದು ಬೇರೆಯ ರಾಜಕೀಯ ಆಯಾಮಕ್ಕೆ ತಿರುಗಬಹುದು ಅಥವಾ ಬೇರೆಯ ಚರ್ಚೆಗಳಿಗೆ ಕಾರಣ ಆಗಬಹುದು ಅನ್ನುವಂತ ಕಾರಣಕ್ಕಾಗಿ ಆ ಒಂದು ಔತಣಕೂಟದ ಕಾರ್ಯಕ್ರಮಕ್ಕೂ ಕೂಡ ಅವರು ಹೇಳುವಂತದ್ದು ಸಾಧ್ಯತೆ ಕಡಿಮೆ ಇದೆ ಅಂತ ಹೇಳಲಾಗ್ತದೆ. ತುಮಕೂರಿನಲ್ಲಿ ಅವತ್ತು ನವೆಂಬರ್ 7ರಂದು ದಿನಪೂರ್ತಿಯಲ್ಲಿ ಅವರು ಕಾರ್ಯಕ್ರಮದ ನಿಮಿತ್ತ ಇದ್ರೂ ಆದ್ರೂ ಸಹಿತ ಕೆಎನ್ ರಾಜಣ್ಣ ಅವರ ಮನೆಗೆ ತೆರಳುವ ಬದಲು ಪರಮೇಶ್ವರ್ ಅವರ ಒಂದು ವಿಶೇಷ ಔತಣಕೂಟದಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥದ್ದು ಕೂಡ ಈಗ ಮಾಹಿತಿ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಸಚಿವ ಸಂಪುಟ ಬದಲಾವಣೆ ಮಾಡಬೇಕು, ಪುನರಚನೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅದಕ್ಕೂ ಕೂಡ ಅವಕಾಶಗಳು ಸಿಗ್ತಾ ಇಲ್ಲ. ಇನ್ನೊಂದು ಕಡೆ ತಾನು ಸಿಎಂ ಆಗಲೇಬೇಕು ಅನ್ನುವಂಥ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕೂ ಕೂಡ ಅವಕಾಶಗಳು ಸಿಗ್ತಾ ಇಲ್ಲ. ಪೃಥ್ವಿ, ಸೊ ನೋಡೋಣ ಏನೇನಾಗುತ್ತೆ ಅನ್ನುವಂಥದ್ದನ್ನ. ಬಿಹಾರ ಎಲೆಕ್ಷನ್ ರಿಸಲ್ಟ್ ನಂತರ ರಾಜ್ಯದಲ್ಲಿ ದೊಡ್ಡ ಬೆಳವಣಿಗೆಗಳು ಆಗುವಂತ ಎಲ್ಲ ಸಾಧ್ಯತೆ ಮುನ್ಸೂಚನೆ ಅಂತೂ ಇದ್ದೇ ಇದೆ. ಧನ್ಯವಾದ ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಿರಂತರವಾಗಿ ಅಭಿಯಾನವನ್ನು ಮಾಡ್ತಾ ಇದ್ದೇವೆ. ಶಿಥಿಲ ಕಟ್ಟಡಗಳಿಗೆ ಕಾಯಕಲ್ಪ ಕಲ್ಪಿಸಬೇಕು ಸರ್ಕಾರಿ ಶಾಲೆಗಳಿಗೆ ಅನ್ನುವಂಥ ನಿಟ್ಟಿನಲ್ಲಿ ನಿಮ್ಮ ನ್ಯೂಸ್ 18 ಕನ್ನಡ ಸಾಕಷ್ಟು ವರದಿಯನ್ನು ಪ್ರಸಾರ ಮಾಡ್ತಾನೆ ಇದೆ. ಒಂದೊಂದಾಗಿ ಇಂಪ್ಯಾಕ್ಟ್ ಆಗ್ತಾ ಇದೆ, ಫಲಶ್ರುತಿಯನ್ನ ಕೊಡ್ತಾ ಇರುವಂಥದ್ದು, ಸ್ಪಂದಿಸ್ತಾ ಇದ್ದಾರೆ ಅಲ್ಲಿನ ಅಧಿಕಾರಿಗಳು, ಜನಪ್ರತಿನಿಧಿಗಳು. ಶಿಥಿಲಗೊಂಡಿದ್ದಂಥ ಸರ್ಕಾರಿ ಶಾಲೆಗೆ ಮತ್ತೆ ಮರುಜೀವ ಸಿಗ್ತಾ ಇದೆ.
ಯಾದಗಿರಿಯ ಎಸ್ ಹೊಸಳ್ಳಿ ಗ್ರಾಮದ ಸರ್ಕಾರಿ ಶಾಲೆ. ಇದ್ರ ಬಗ್ಗೆ ಮೊನ್ನೆ ಅಷ್ಟೇ ಸುದ್ದಿಯನ್ನ ಬಿತ್ತರಿಸಿದ್ವಿ. ಅಧಿಕಾರಿಗಳು ಹೋಗಿದ್ದಾರೆ, ಅದಕ್ಕೊಂದು ಕಾಯಕಲ್ಪವನ್ನು ಕಲ್ಪಿಸುವಂತ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ದಾರೆ. ಸರ್ಕಾರಿ ಶಾಲೆಯ ದುಸ್ಥಿತಿ ಬಗ್ಗೆ ನ್ಯೂಸ್ 18 ವರದಿಯನ್ನ ಮಾಡಿತ್ತು. ನ್ಯೂಸ್ 18 ವರದಿ ಮಾಡ್ತಾ ಇದ್ದಂತೆ ಶಿಕ್ಷಣಾಧಿಕಾರಿ ಭೇಟಿಯನ್ನ ಕೊಟ್ಟಿದ್ದಾರೆ. ಶಿಕ್ಷಣ ಸಂಯೋಜಕ ದೇವೇಂದ್ರಪ್ಪ ಅವರು ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ. ಏನ್ ಕೆಲಸ ಆಗಬೇಕಾಗಿದೆ ಅದನ್ನು ಮಾಡಿಕೊಡ್ತೀವಿ ಅಂತ ಪರಿಶೀಲನೆ ಮಾಡಿದ ಬಳಿಕ ಹೇಳಿದ್ದಾರೆ. ಯಾಕೆಂದ್ರೆ ಅಲ್ಲಿನ ಮಕ್ಕಳು ಮರದ ಕೆಳಗಡೆ ಕೂತ್ಕೊಂಡು ಪಾಠವನ್ನ ಕೇಳ್ತಾ ಇದ್ರು. ಮಕ್ಕಳಿಗೆ ಕೊಠಡಿ ಕೊಡಿ ಅಂತ ಕೇಳ್ಕೊಂಡಿದ್ರು. ಮಕ್ಕಳಿಗೆ ಕೊಠಡಿ ಭಾಗ್ಯವನ್ನ ಕೊಡಿ ಅಂತ ಮೇಲಧಿಕಾರಿಗಳ ಗಮನಕ್ಕೆ ತರ್ತೇವೆ ಅಂತ ಹೇಳಿದ್ದಾರೆ. ದೇವೇಂದ್ರಪ್ಪ ಪರಿಶೀಲನೆ ಮಾಡಿ ವರದಿಯನ್ನ ರೆಡಿ ಮಾಡಿಕೊಂಡು ನ್ಯೂಸ್ 18 ವರದಿಗೆ ಧನ್ಯವಾದವನ್ನ ಸಲ್ಲಿಸಿರುವಂಥದ್ದು ಗ್ರಾಮಸ್ಥರು. ಯಾಕೆಂದ್ರೆ ಇದುವರೆಗೂ ಅಲ್ಲಿಗೆ ಒಬ್ರು BO ಹೋಗಿರಲಿಲ್ಲ. ಏನಾಗಿದೆ ಏನು ಎತ್ತ ಅನ್ನುವಂಥದ್ದನ್ನ ಕೇಳಿರಲಿಲ್ಲ. ಆ ದುಸ್ಥಿತಿಯ ಬಗ್ಗೆ ಒಬ್ರು ಕೂಡ ಗಮನ ಹರಿಸಲಿಲ್ಲ. ನ್ಯೂಸ್ 18 ವರದಿ ಮಾಡ್ತಿದ್ದ ಹಾಗೆ BO ಹೋಗಿದ್ದಾರೆ, ವರದಿಯನ್ನ ಕೊಡ್ತೀವಿ, ಬೇಗ ಇದನ್ನ ಸರಿಪಡಿಸುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. 7 ಕೋಣೆಗಳ ಪೈಕಿ 4 ಕೋಣೆಗಳು ಸಂಪೂರ್ಣ ಶಿಥಿಲಗೊಂಡಿದ್ವು. ಮೇಲಧಿಕಾರಿಗಳಿಗೆ ವರದಿ ಸಲ್ಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತ ಭರವಸೆಯನ್ನ ಕೊಟ್ಟಿದ್ದಾರೆ ದೇವೇಂದ್ರಪ್ಪ. ಮೊದಲು ನಾವು ಸ್ಕೂಲಿಗೆ ಬಂದು ನ್ಯೂಸ್ 18 ಜೊತೆ ಮಾತಾಡಿದ್ದೀವಿ. ನ್ಯೂಸ್ 18ದವರಿಗೆ ನಾವು ಮೊಟ್ಟ ಮೊದಲನೇದಾಗಿ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ನಾವು ಹೇಳಿದ ಪ್ರಕಾರ ಬಂದು ಇದೆಲ್ಲ ವೀಕ್ಷಣೆ ಮಾಡಿಕೊಂಡು ವಿಡಿಯೋ ಮಾಡಿಕೊಂಡು ಇಡೀ ನಮ್ಮ ಕರ್ನಾಟಕ ದೇಶಕ್ಕೆ ಏನಪ್ಪ ಅಂದ್ರೆ ಕರ್ನಾಟಕ ರಾಜ್ಯಕ್ಕೆ ಇಲ್ಲಿ ವರದಿ ಏನಪ್ಪ ಅಂದ್ರೆ ಸಲ್ಲಿಸಿದ್ದಾರೆ. ಅದಕ್ಕಾಗಿ ಆ ವರದಿ ನೋಡಿಕೊಂಡು ನಮ್ಮ ಶಾಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ನಮ್ಮ ಗ್ರಾಮಕ್ಕೆ ಭೇಟಿ ಕೊಟ್ಟು ಇದೆಲ್ಲ ವೀಕ್ಷಣೆ ಮಾಡಿಕೊಂಡು ಆ ವರದಿಯನ್ನು ಮತ್ತೆ ಮೇಲಾಧಿಕಾರಿಗಳಿಗೆ ಸಲ್ಲಿಸ್ತಾ ಇದ್ದಾರೆ. ಅದಕ್ಕಾಗಿ ಈಗ ಈ ಬಗ್ಗೆ ನಮ್ಮ ಪ್ರತಿನಿಧಿ ಗಣೇಶ್ ಪಾಟೀಲ್ ಅದೊಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ನ್ಯೂಸ್ 18ನಲ್ಲಿ ಏನು ಸರ್ಕಾರಿ ಶಾಲೆಗಳ ಏನು ದುಸ್ಥಿತಿಯ ಬಗ್ಗೆ ಅಭಿಯಾನವನ್ನು ಆರಂಭಿಸಿತು ನ್ಯೂಸ್ 18. ನಿಮ್ಮ ನ್ಯೂಸ್ 18 ಯಾದಗಿರಿ ಜಿಲ್ಲೆಯ ಏನು ಯಾದಗಿರಿ ತಾಲೂಕಿನಲ್ಲಿ ಬರ್ತಕ್ಕಂಥ ಹೊಸಳ್ಳಿ ಗ್ರಾಮದಲ್ಲಿ ಮಕ್ಕಳು ಏನು ಮರದ ಕೆಳಗಡೆ ಪಾಠ ಮಾಡ್ತಿದ್ರು. ನಿಮಗೆ ದೃಶ್ಯಾವಳಿಗಳು ಕೂಡ ನಾವು ತೋರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ಈ ಎಸ್ ಹೊಸಳ್ಳಿ ಏನು ಈ ಗ್ರಾಮದಲ್ಲಿ 8 ಕೊಠಡಿಗಳಿದ್ದು 4 ಕೊಠಡಿಗಳು ಸಂಪೂರ್ಣವಾಗಿ ಶಿಥಿಲಾವಸ್ಥೆಗೆ ತಲುಪಿದ್ವು. ಮಕ್ಕಳ ಜೀವಕ್ಕೆ ರಕ್ಷಣೆ ಇಲ್ಲ ಅಂತಕ್ಕಂಥ ಶೀರ್ಷಿಕೆಯಡಿ ನಾವು ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಈ ನಮ್ಮ ನ್ಯೂಸ್ 18 ವರದಿಯನ್ನು ನೋಡಿ ಇವತ್ತು ಅಧಿಕಾರಿಗಳು ಒಂದು ಗ್ರಾಮಕ್ಕೆ ಬಂದಿದ್ದಾರೆ. ಶಿಕ್ಷಣ ಇಲಾಖೆಯ ECO ಅವರು ನಮ್ಮ ಜೊತೆಗಿದ್ದಾರೆ. ಏನೆಲ್ಲ ವರದಿಯನ್ನು ತಗೊಂಡಿದ್ದಾರೆ, ಯಾವ ಕ್ರಮವನ್ನು ಕೈಗೊಳ್ತಾರೆ ಅಂತ ಅವರನ್ನೇ ಮಾತಾಡ್ಸೋಣ. ಸರ್, ಸದರಿ ನ್ಯೂಸನ್ನು ನಿನ್ನೆ ನಮ್ಮನ್ನು ನ್ಯೂಸ್ 18 ನಮ್ಮ ಗಮನಕ್ಕೆ ಬಂತು. ತಕ್ಷಣದಲ್ಲೇ ನಮ್ಮ ಅಧಿಕಾರಿಗಳು ಅದನ್ನು ವರದಿ ಮಾಡ್ಕೊಂಡು ಬರ್ರಿ ಏನಾದರೂ ಪರಿಶೀಲಿಸಿ ಅಂದಾಗ ನಾವು ಬೆಳಗ್ಗೆ 9:45 ಶಾಲೆಯಲ್ಲಿದ್ದು ಈ ಅವಸ್ಥೆಯನ್ನು ನೋಡಿದ್ದೀವಿ. ನಿಜವಾಗಲೂ ಇಲ್ಲಿಯ ಮಕ್ಕಳ ಒಂದು ಬಹುತೇಕ ಜೀವ ಹಾನಿಯಾಗುವಂಥ ಸ್ಥಿತಿಯಲ್ಲಿ ಈ ಕಟ್ಟಡಗಳು ಕಂಡು ಬರ್ತಾ ಇದ್ದಾವೆ. ಇದು ನ್ಯೂಸ್ 18ನ ಭಾಳ ಖುಷಿ ಪಡುವಂಥ ಈ ವರದಿ. ಯಾಕಂದರೆ ಈಗಾಗಲೇ ಈ ವರದಿಯನ್ನು ಎಚ್ಚೆತ್ತು ನಮ್ಮ ಮೇಲಾಧಿಕಾರಿಗಳು ಇದನ್ನು ಸಂಪೂರ್ಣವಾಗಿ ಈ ಶಾಲಾ ಕಟ್ಟಡಗಳನ್ನು ಹೊಸದಾಗಿ ಕಟ್ಟುವಂಥ ನಿಟ್ಟಿನಲ್ಲಿ ಆದೇಶ ಮಾಡೋರಿದ್ದಾರೆ. ವರ್ಗ ಕೋಣೆಗಳು ಸಂಪೂರ್ಣವಾಗಿ ಡೆಮೊಲಿಷ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನನ್ನ ವರದಿಯಲ್ಲಿದೆ. ಜೊತೆಗೆ ಈ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆಯ ಅವಧಿಯಲ್ಲಿ PWD ಇಲಾಖೆಯವರು ಸಹಿತ ಬಂದು ಇವುಗಳನ್ನು ಡೆಮೊಲಿಷ್ ಮಾಡೋದಕ್ಕೆ ನೋಡ್ಕೊಂಡು ಹೋಗಿದ್ದಾರೆ. ಜೊತೆಗೆ ಈ ಶಾಲೆಗೆ 1 ಕೋಣೆಯನ್ನು ಮಂಜೂರಾಗಿದೆ ಅನ್ನೋಂಥ ಮಾತನ್ನು ಈ ಪ್ರಭಾರಿ ಮುಖ್ಯ ಗುರುಗಳು ಹೇಳಿದರು. ಆದಾಗ್ಯೂ ನಾನು ಈ ಮಕ್ಕಳ ದೃಷ್ಟಿಯಿಂದ ಸುಮಾರು 3 ರಿಂದ 4 ಕೋಣೆಗಳನ್ನು ಮಂಜೂರು ಮಾಡಬೇಕು. ಸುಮಾರು 1.20 ಗುಂಟೆ ಎಕರೆದಷ್ಟು ಜಾಗದ ಸ್ಥಳಾವಕಾಶ ಇದೆ. ಇಲ್ಲಿ ಮಕ್ಕಳ ಇದರಿಂದ ಮಾಡಲು ಭಾಳ ಯೋಗ್ಯವಾಗಿರುತ್ತದೆ ಮತ್ತು ಶೈಕ್ಷಣಿಕ ಅಭಿವೃದ್ಧಿಗೆ ಸಹಕಾರಿ ಆಗ್ತಾ ಅನ್ನೋಂಥ ಮಾತನ್ನು ನಾನು ಹೇಳ್ತೀನಿ. ಒಟ್ಟು ಎಷ್ಟು ಕೊಠಡಿಗಳು ವರದಿಯಲ್ಲಿ ಕೊಟ್ಟಿದ್ದಾರೆ ಸರ್? ಎಷ್ಟು ಕೊಠಡಿ ಮಾಡಬೇಕು? 4 ರಿಂದ 6 ಕೊಠಡಿಗಳನ್ನು ಮಾಡಿದರೆ ಉತ್ತಮ ಅನ್ನೋಂಥ ಅಭಿಪ್ರಾಯ ನಮ್ಮದದು. ಈಗ ವರದಿಯಲ್ಲಿ ನೀವು ಏನೇನು ಉಲ್ಲೇಖ ಮಾಡಿದ್ರಿ ಸರ್? ಏನೇನು ಬರೆದಿದ್ರಿ? ಈಗ ಯಾರಿಗೆ ಸಲ್ಲಿಸ್ತೀರಿ ನೀವು? ನಮ್ಮ ಮೇಲಾಧಿಕಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮತ್ತು DDP ಅವರಿಗೆ ಇವರ ಸಂಪೂರ್ಣ ವರದಿಯನ್ನು ಸಲ್ಲಿಸ್ತಾ ಇದ್ದೀವಿ ಸರ್. ಯಾದಗಿರಿಯಿಂದ ಗಣೇಶ್ ಪಾಟೀಲ್, ನ್ಯೂಸ್ 18.